ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಸಿಕ್ಕಾಬಟ್ಟೆನೇ ಲೇಟಾಗಿ ಬರ್ತಾ ಇದೆ. ಅದಕ್ಕೆ ನಿಜವಾಗ್ಲೂ ಸಾರಿ ಕೇಳ್ತೀನಿ, ಯಾಕಂದರೆ ಬೇರೆ ಬೇರೆ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಹಬ್ಬನೇ ಈ ಸತಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆನೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿರೋದು. ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ಗಳೇನೇನಿದೆ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ಇದು ಹಬ್ಬದ ದಿನ ಬೆಳಿಗ್ಗೆನೇ ಸ್ವಲ್ಪ ಗಾರೆ ಕೆಲಸದವ್ರನ್ನ ಕರೆಸಿದ್ವಿ. ಅಲ್ಲೊಂಚೂರು ಬೇಸ್ಮೆಂಟ್ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮದೇ ಹಳೆ ಫೌಂಡೇಶನ್ ಏನಿತ್ತು ಅದ್ರದ್ದು ಮಣ್ಣೆಲ್ಲ ತೆಗೆಸ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಹಾಗಾಗಿ ಅದು ಸ್ಯಾಂಡು ಇದೆಲ್ಲ ತಂದು ಅದು ಫುಲ್ಲು ಮೆಸ್ಸಪ್ ಇತ್ತು. ಹಬ್ಬದ್ದು ಫೀಲಿಂಗೇ ಇರಲಿಲ್ಲ, ಸಿಕ್ಕಾಬಿಟ್ಟೆ ಬಿಸಿಲಿತ್ತು, ಓವರ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಸೊ ಇದಕ್ಕೆ ನೋಡಿ ಬೇಸ್ಮೆಂಟ್ ರೆಡಿ ಮಾಡ್ತಾ ಇದ್ದಾರೆ. ಹರಿಬರಿನಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಅರ್ಜೆಂಟಾಗಿ ಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲ ಐಟಮ್ಸ್ ಎಲ್ಲ ತರಿಸ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ನಮಗೆ ವಿತಿನ್ 1 ಡೇನಲ್ಲಿ ರೆಡಿ ಆಗಬೇಕಿತ್ತು. JCB ಕೂಡ ಬಂದು ಕರೆಸಿರೋದ್ರಿಂದ ಕೆಲಸ ಸ್ವಲ್ಪ ಬೇಗ ಆಗ್ತಾಯಿತ್ತು. ಆ್ಯಂಡ್ ಇದು ನಮ್ಮದು ಹಳೇದು ಒಂದು ಫೌಂಡೇಶನ್ ಇತ್ತು ಆ್ಯಕ್ಚುಲಿ ಈ ಜಮೀನು ತೊಗೊಂಡಾಗಲೇ ಈ ಫೌಂಡೇಶನ್ ಇತ್ತು. ಆಲ್ಮೋಸ್ಟ್ ಒಂದು 30-40 ಇಯರ್ಸ್ ಹಳೆಯ ಫೌಂಡೇಶನ್ ಅಂತ ಇದು. ಸೊ ಅದನ್ನು ಕಿತ್ತು ಹಾಕಿಸ್ತಾ ಇದ್ದೀವಿ. ಇದರಲ್ಲಿರೋ ಕಲ್ಲೆಲ್ಲ ಒಂದು ಕಡೆ ಮತ್ತು ಮಣ್ಣೆಲ್ಲ ಸಪ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿರೋ ಸ್ವಲ್ಪ ಮಣ್ಣನ್ನೇ ತೆಗೆದುಬಿಟ್ಟು ನಾವೇನು ಬೇಸ್ಮೆಂಟ್ ಮಾಡಿದ್ವಿ ಅದಕ್ಕೆ ಫಿಲ್ ಮಾಡಿಸ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಬೇಸಾಗಿ ನೀಟಾಗಿರಲಿ ಅಂತ. ಆ್ಯಂಡ್ ಇದೇನು ಬೇಸ್ಮೆಂಟ್ ನಾವು ಏನಕ್ಕೆ ಮಾಡ್ತಾಯಿದ್ದೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಆ್ಯಂಡ್ ಆ ವಿಡಿಯೋ ಯಾರಿಗಾದರೂ ಸ್ವಲ್ಪ ಜನಕ್ಕೆ ಯೂಸ್ ಆದರೂ ಆಗ್ಬೋದು. ಸೊ ಆ ವಿಡಿಯೋನೂ ಕೂಡ ನೀವು ನೋಡಿ. ಆ್ಯಂಡ್ ಇದು ಬೆಳಿಗ್ಗೆ ಆಗಿದ್ದರಿಂದ ಹಬ್ಬ ಸಿಕ್ಕಾಬಟ್ಟೆನೇ ಲೇಟ್ ಆಯಿತು ಮಾಡೋದು. ಆ್ಯಕ್ಚುಲಿ ಈವ್ನಿಂಗ್ಸ್ ಪೂಜೆ ಮಾಡಿದ್ವಿ. ಇದು ಲಡ್ಡುಗೆ ಬಂದು ಅಮ್ಮ ಆ್ಯಸ್ ಯೂಶ್ವಲ್ ಹಬ್ಬದ ರಿಚುವಲ್ಸ್ ಅಂತ ಹೇಳಿದ್ರೆ ಚೆನ್ನಾಗಿ ಎಣ್ಣೆ ಉಜ್ಜಿಬಿಟ್ಟು ಅವನಿಗೆ ಫಸ್ಟು ಸ್ನಾನ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಆ್ಯಸ್ ಯೂಶ್ವಲ್ ಎಣ್ಣೆ ಸ್ನಾನ ಆದಮೇಲೆ ಒಂದು ಗಡದ್ದಾಗ ಒಂದು ನಿದ್ದೆ ಹೊಡೆದ. ಆ್ಯಂಡ್ ಸಂಜೆ ಎಲ್ಲ ಎಳ್ಳು ಬೆಲ್ಲನೂ ಕ್ಲೀನ್ ಮಾಡಿಕೊಂಡು ಎಳ್ಬಿರೋದಕ್ಕೆ ರೆಡಿ ಮಾಡಿಕೊಂಡ್ವಿ. ಆ್ಯಂಡ್ ಅವನು ಮಕ್ಕಳುಗಳಿಗೆ 12-15 ವರ್ಷದವರೆಗೂ ಏನು ಫಲ ಇರ್ತೀವಲ್ಲ ಅದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಇದು ಲಡ್ಡುಗೆ 4ನೇ ವರ್ಷ ಇದನ್ನು ಮಾಡ್ತಾ ಇರೋದು. ಸೊ ಇದನ್ನು ಕೂಡ ಸಿಂಪಲಾಗಿನೇ ಮಾಡಿರೋದು. ಶಾಸ್ತ್ರ ಇದ್ದಿದ್ದರಿಂದ ಯಾವುದನ್ನು ಮಿಸ್ ಮಾಡಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರನೇ ಸಿಂಪಲಾಗಿ ಮನೆಯಲ್ಲೇ ಅರೇಂಜ್ಮೆಂಟ್ ಮಾಡಿದ್ದು. ಎಲ್ಚೆ ಹಣ್ಣು ಏನು ಸಿಗುತ್ತೆ ಸಣ್ಣದು ಅದು, ಮತ್ತು ಕಬ್ಬಿನ ಚೂರು, 1-2 ಕಾಯಿನ್ಸು ಇದ್ದರೆ ಒಂದು ಸ್ವಲ್ಪ ಚಿನ್ನ ಬೆಳ್ಳಿನೂ ಹಾಕ್ಬೋದು. ಮತ್ತು ಏನು ಎಳ್ಳು ಬೆಲ್ಲ ಮಾಡ್ಕೊಂಡಿರ್ತೀವಿ ಅದ್ರ ಜೊತೆ 1-2 ಕಾಯಿನ್ಸ್ಗಳು, ಇದೆಲ್ಲದೂ ಒಂದು ಪಾವು ಇಲ್ಲ ಸೇರು ಇಲ್ಲ ಒಂದು ಲೋಟಕ್ಕೆ ಹಾಕ್ಕೊಂಡ್ಬಿಟ್ಟು ಈ ಥರ ತಲೆ ಮೇಲೆ ಎರಿಬೇಕು. ಹೀಗೆ ಮಾಡೋದ್ರಿಂದ ಮಕ್ಳುಗಳಿಗೆ ಆಯಸ್ಸು ವೃದ್ಧಿ ಆಗುತ್ತೆ. ಆ್ಯಂಡ್ ಅವರು ವಿಶಸ್ ಎಲ್ಲ ಫುಲ್ಫಿಲ್ ಆಗುತ್ತೆ ಅನ್ನೋದೊಂದು ಹಳೆ ಕಾಲದಿಂದನೂ ನಂಬಿಕೆ ಇದೆ. ಆ್ಯಂಡ್ ಇನ್ನೊಂದು ಸೈಂಟಿಫಿಕ್ ರೀಸನ್ ಅಂತಂದರೆ ಈಗ ನಾವು ತಲೆ ಮೇಲೆ ಏನು ಹಾಕ್ತೀವಿ ಸೊ ಅದು ಚಳಿಗಾಲದಲ್ಲಿ ಏನು ಬ್ರೈನ್ ಸ್ವಲ್ಪ ಡಂಬಾಗಿರುತ್ತೆ. ಸೊ ಅದು ನಾವು ಮೇಲ್ಗಡೆಯಿಂದ ಹಾಕಿದಾಗ ಬಂದು ಅದು ಏನು ಹೇಳ್ತೀವಿ ಬ್ರೈನ್ ಆ್ಯಕ್ಟಿವ್ ಆಗಲಿತ್ತೆ ಹೀಗೆ ಮಾಡೋದ್ರಿಂದ ಅಂತ ಕೂಡ ಒಂದು ರೀಸನ್ ಇದೆ ಆ್ಯಕ್ಚುಲಿ. ಸೊ ಒಂದು ಯಾವುದೇ ಒಂದು ರಿಚುವಲ್ಸಿಗೂ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಖಂಡಿತ ಎಲ್ಲರೂ ಫಾಲೋ ಮಾಡಬೇಕು. ಯಾಕಂದರೆ ಇದೇನಾಗುತ್ತೆ ಅಂದರೆ ಕೆಲವೊಂದು ಬರ್ತಾ ಏನು ಶಾಸ್ತ್ರ ಸಂಪ್ರದಾಯಗಳಿರುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದನ್ನು ನಾವು ಸ್ವಲ್ಪ ಮಾಡೋದ್ರಿಂದ ಅದು ನೆಕ್ಸ್ಟ್ ಜನ್ರೇಷನ್ಗೂ ಪಾಸ್ ಆನ್ ಆಗ್ತಾ ಹೋಗ್ತಿರುತ್ತೆ. ಈಗ ನಾವುಗಳೇ ಯಾರು ಮಾಡ್ತಾರಪ್ಪ ಅಂತ ಬಿಟ್ಬಿಟ್ರೆ ಅದು ಹಾಗೆ ಇದಾಗ್ತಾ ಹೋಗುತ್ತೆ. ಸೊ ಗೊತ್ತಿರೋದು ಮತ್ತು ಸಾಧ್ಯ ಆದಷ್ಟು ಯಾವುದನ್ನು ಫಾಲೋ ಮಾಡಲಿಕ್ಕಾಗುತ್ತೆ ಅಟ್ಲೀಸ್ಟ್ ಅದನ್ನಾದ್ರೂ ಫಾಲೋ ಮಾಡ್ಕೊಂಡು ಹೋಗೋದು ಬೆಟರ್ ಅನಿಸುತ್ತೆ. ಆ್ಯಂಡ್ ಅಕ್ಕಪಕ್ಕದವರೆಲ್ಲನೂ ಕರೆದು ಸಿಂಪಲಾಗಿ ಒಂದು ಎಲ್ಲರೂ ಕೈನಲ್ಲೂ ಹಾಕಿಸಿ ಒಂದು ಆರತಿ ಮಾಡಿ ಅದನ್ನು ಅವತ್ತಿಗೆ ಮುಗಿಸ್ದೆ ಆ್ಯಕ್ಚುಲಿ. ಸೊ ಇಷ್ಟೇ ಆಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ್ದು ಸ್ಪೆಷಲು. ಆ್ಯಂಡ್ ನೆಕ್ಸ್ಟ್ ಡೇ ಬಂದು ಮನೆ ಹತ್ರನೇ ಇರೋ ಗಣಪತಿ ದೇವಸ್ಥಾನದಲ್ಲಿ ಅಮ್ಮ ಅಭಿಷೇಕ ಕೊಟ್ಟಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಐಟಮ್ಸ್ ಎಲ್ಲ ಕೊಡಲಿಕ್ಕೋಸ್ಕರ. ಅಲ್ಲೆಲ್ಲ ಕೊಟ್ಬಿಟ್ಟು ಬಂದು ಅಭಿಷೇಕನ ಮುಗಿಸಿದ್ವಿ ಅವತ್ತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ವಿಡಿಯೋ ಆ್ಯಕ್ಚುಲಿ ಇದು. ಸೊ ಅಲ್ಲಿ ಗಣಪತಿಗೆ ಏನು ಪಂಚಾಮೃತ ಅಭಿಷೇಕ ಕೊಟ್ಟಿದ್ವಿ. ಸೊ ಭಟ್ರೆಲ್ಲ ರೆಡಿ ಮಾಡಿಕೊಂಡು ಮಾಡಿದ್ರು ಅದನ್ನು. ನಮ್ಮೂರವರೇ ಯಾರೋ ಹಬ್ಬಕ್ಕೆ ಚೆನ್ನಾಗಿರೋ ರಂಗೋಲಿ ಬಿಟ್ಟಿದ್ರು. ಆ್ಯಂಡ್ ಅವರು ಪೂಜಾರಿಯವರು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಅಭಿಷೇಕ ಎಲ್ಲ ಮುಗಿಸಿದ್ರು. ಈಗ
ಆಗ ಮಂಗಳಾರತಿ ಏನು ಮಾಡ್ತಾಯಿದ್ರು ಅದಕ್ಕೋಸ್ಕರ ಹೋಗಿದ್ವಿ ಟೆಂಪಲಿಗೆ. ಆ್ಯಂಡ್ ಇವತ್ತು ಕೂಡ ಮನೆಯಲ್ಲಿ ಕೆಲಸದವರೆಲ್ಲ ಬಂದಿದ್ದರಿಂದ ಸಿಕ್ಕಾಪಟ್ಟೆನೇ ಕೆಲಸ ಇತ್ತು. ಸೊ ಐ ಥಿಂಕ್ ಇನ್ನೂ ನೆಕ್ಸ್ಟು ಒಂದು ಹೋಲ್ ವೀಕ್ ಇದೇ ಫುಲ್ ಕಂಪ್ಲೀಟ್ ವರ್ಕ್ ಇರುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಒಂದು ಕಾಂಚನಾಗ ಒಂದು ವಿಸಿಟ್ ಹಾಕಿ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಒಂದು ಸರ್ಪ್ರೈಸ್ ಥಿಂಗ್ ಇದೆ ಆ್ಯಕ್ಚುಲಿ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದರಿಂದ ನಿಮ್ಗಳಿಗೂ ಸ್ವಲ್ಪ ಯೂಸ್ ಆಗುತ್ತೆ. ಸೊ ಅದನ್ನು ನೋಡಿ, ಇಷ್ಟ ಅದು ಆ ವಿಡಿಯೋನ ನೋಡಿ ಅದಕ್ಕೂ ಕೂಡ ಲೈಕ್, ಶೇರು, ಕಮೆಂಟ್ನ ಮಾಡಿ.